ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಇ. ಉಮೇಶ್ ಬಾಬು, ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ ಪ್ರೌಢಶಾಲೆ, ಬೆಳ್ಳೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಮತ್ತು ಮುಖ್ಯೋಪಾಧ್ಯಾಯನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 2ರಲ್ಲಿ ಬರುವಂತಹ ಮಧ್ಯಯುಗದ ಯುರೋಪ್ ಈ ಅಧ್ಯಾಯವನ್ನು ಅಭ್ಯಾಸವನ್ನು ಮಾಡಿ. ವಿದ್ಯಾರ್ಥಿಗಳೇ, ಈ ದಿನ ನಾವು ಈ ಅಧ್ಯಾಯದಲ್ಲಿ ಕೆಳಗಿನ ವಿಷಯಗಳನ್ನು ನಾವು ಅಭ್ಯಾಸ ಮಾಡುವರಿದ್ದೇವೆ. ಈ ಅಧ್ಯಾಯದಲ್ಲಿ ನಾವು ಮಧ್ಯಯುಗದ ಯುರೋಪಿನ ಸ್ಥಿತಿಗತಿಗಳು, ಊಳಿಗಮಾನ್ಯ ವ್ಯವಸ್ಥೆಯ ಅರ್ಥ, ಊಳಿಗಮಾನ್ಯ ವ್ಯವಸ್ಥೆಯ ವಿವಿಧ ರೂಪಗಳು, ಊಳಿಗಮಾನ್ಯ ಪದ್ಧತಿಯ ಗುಣದೋಷಗಳು, ಊಳಿಗಮಾನ್ಯ ವ್ಯವಸ್ಥೆಯ ಪತನ, ಈ ವಿಷಯಗಳನ್ನು ಹಿಂದಿನ ಅಧ್ಯಾಯದಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಮೊದಲನೆಯದು, ರೋಮ್ ಸಾಮ್ರಾಜ್ಯದಲ್ಲಿ ಅಥವಾ ಯುರೋಪ್ ಖಂಡದಲ್ಲಿ ಅನೇಕ ರಾಷ್ಟ್ರಗಳು ಅಸ್ತಿತ್ವದಲ್ಲಿದೆ. ಈ ರಾಷ್ಟ್ರಗಳಲ್ಲಿ ಈ ಒಂದು ಊಳಿಗಮಾನ್ಯ ಪದ್ಧತಿ ಎನ್ನುವಂಥದ್ದು ಆಸುವಕ್ಕಾಗಿ ಬೆಳೆದಿತ್ತು. ಅಂತಹ ಸನ್ನಿವೇಶದಲ್ಲಿ ಈ ಒಂದು ಪದ್ಧತಿಯಿಂದ ಯಾವ ರೀತಿಯಾದಂತಹ ಬದಲಾವಣೆಗಳಾದ, ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ರೂಪು ತಾಳಿತು, ಈ ಊಳಿಗಮಾನ್ಯ ವ್ಯವಸ್ಥೆ ಅಂದರೆ ಏನು, ಅದು ಯಾವ ಯಾವ ರೂಪಗಳನ್ನು ಪಡ್ಕೊಂಡಿತ್ತು, ದೋಷಗಳೇನು, ಕೊನೆಗೆ ಯಾವ ರೀತಿಯದು ಪತನ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ರೋಮ್ ಸಾಮ್ರಾಜ್ಯದ ಪತನ. ಸಾಲಿವಾಹನ ಶಕೆ ಪೂರ್ವದ 395ರವರೆಗೆ ಏಕೀಕೃತವಾಗಿದ್ದಂತಹ ರೋಮನ್ ಸಾಮ್ರಾಜ್ಯವು ನಂತರ 2 ಸಾಮ್ರಾಜ್ಯಗಳಾಗಿ ವಿಭಾಗ ಆಯಿತು. ಸಾಲಿವಾಹನ ಶಕೆ ಪೂರ್ವದ 395ರಿಂದ 476ರಲ್ಲಿ ರೋಮಿಲಸ್ ಆಗಸ್ಟಸ್ ಈತನ ಪದಚ್ಯುತಿಯವರೆಗೆ ಪಶ್ಚಿಮದ ಸಾಮ್ರಾಜ್ಯವು ಅಸ್ತಿತ್ವದಲ್ಲಿತ್ತು. ಸಾಲಿವಾಹನ ಶಕೆ ಪೂರ್ವದ 395ರಿಂದ 1453ರವರೆಗೆ ಪೂರ್ವ ರೋಮನ್ ಸಾಮ್ರಾಜ್ಯವು ಅಸ್ತಿತ್ವದಲ್ಲಿತ್ತು. ಪೂರ್ವ ರೋಮನ್ ಸಾಮ್ರಾಜ್ಯವನ್ನ ಬೈಜಾಂಟೈನ್ ಸಾಮ್ರಾಜ್ಯ ಅಂತ ಕರೆತಿದ್ರು. ಸಾಲಿವಾಹನ ಶಕೆ ಪೂರ್ವದ 5ನೇ ಶತಮಾನದಿಂದ ಸುಮಾರು 15ನೇ ಶತಮಾನದವರೆಗೆ ಯುರೋಪಿನ ಮಧ್ಯಯುಗವೆಂದು ಗುರುತಿಸಲಾಗಿದೆ. ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಪತನದೊಂದಿಗೆ ರೋಮ್ನಲ್ಲಿ ಮಧ್ಯಯುಗದ ಪ್ರಾರಂಭವನ್ನು ಗುರುತಿಸಲಾಗಿದೆ. ಸಾಮಾನ್ಯವಾಗಿ ಟರ್ಕ್ ಕಾನ್ಸ್ಟಾಂಟಿನೋಪಲ್, ಈ ಕಾನ್ಸ್ಟಾಂಟಿನೋಪಲ್ ಅನ್ನ ಈಗ ಇಸ್ತಾನ್ಬುಲ್ ಅಂತ ಕರೀತಾರೆ. ಆಟೋಮನ್ ಟರ್ಕ್ ಈ ಕಾನ್ಸ್ಟಾಂಟಿನೋಪಲ್ ಪ್ರದೇಶವನ್ನು ಸಾಲಿವಾಹನ ಶಕೆ ಪೂರ್ವದ 1453ರಲ್ಲಿ ವಶಪಡಿಸಿಕೊಂಡ ವರ್ಷವನ್ನ ಮಧ್ಯಯುಗದ ಕೊನೆಯ ಯುಗವೆಂದು ಭಾವಿಸಲಾಗಿದೆ. ಮಕ್ಕಳೇ, ಇದರ ಬಗ್ಗೆ ನಾವು ಕಾನ್ಸ್ಟಾಂಟಿನೋಪಲ್, ಆಟೋಮನ್ ಟರ್ಕರು ಇದರ ವಿಚಾರವನ್ನ 10ನೇ ತರಗತಿಯ ಅಧ್ಯಾಯದಲ್ಲಿ, ಮೊದಲನೇ ಅಧ್ಯಾಯದಲ್ಲಿ ನಾವು ಅಭ್ಯಾಸವನ್ನು ಮಾಡಲಿದ್ದೇವೆ ಮುಂದಿನ ತರಗತಿಗಳಲ್ಲಿ. ಮೊದಲಿಗೆ ಇಡೀ ಮಧ್ಯಯುಗವನ್ನ ಅಂಧಕಾರ ಯುಗ ಅಂತೇಳಿ ಕರೆಯಲಾಗ್ತಿತ್ತು. ಮಧ್ಯಯುಗವನ್ನ 3 ಆರಂಭಿಕ, ಮಧ್ಯ ಮತ್ತು ಕೊನೆಯ ಕಾಲಘಟ್ಟಗಳೆಂದು ವಿಭಜಿಸಲಾಗಿದೆ. ನಂತರ ಆರಂಭಿಕ ಕಾಲಘಟ್ಟವನ್ನು ಮಾತ್ರ ಈ ರೀತಿ ಗುರುತಿಸಲಾಗುತ್ತಿದೆ, ಅಂಧಕಾರ ಯುಗ ಅಂತೇಳಿ. ಗ್ರೀಸನ್ನ ನಗರ ರಾಜ್ಯಗಳ ರೀತಿಯಲ್ಲೇ ರೋಮ್ ಸಹ ಪೆಟ್ರಿಷಿಯನ್ ಎಂಬ ಜಮೀನ್ದಾರಿ ಆಳುವ ವರ್ಗದ ಹಿಡಿತದಲ್ಲಿತ್ತು. ಎಲ್ಲ ರಾಜಕೀಯ ಹಕ್ಕುಗಳನ್ನ ಸೆನೆಟ್ ಹೆಸರಿನಲ್ಲಿ ಅವರು ಕೇಂದ್ರೀಕರಿಸಿಕೊಂಡಿದ್ದರು. ರೋಮ್ನ ಬಡವರನ್ನ ಪ್ಲೇಬಿಯನ್ನರೆಂದು ಕರೆಯಲಾಗುತ್ತಿತ್ತು. ಇವರಿಗೆ ಯಾವುದೇ ರೀತಿಯಾದಂತಹ ರಾಜಕೀಯ ಹಕ್ಕುಗಳು ಇರಲಿಲ್ಲ. ಇವರು ಗುಲಾಮರಾಗಿದ್ದರು.
ಗುಲಾಮಗಿರಿಯ ಹೆಸರಿನಲ್ಲಿ ಆಳುವ ಗುಲಾಮ ಒಡೆಯರು ಗುಲಾಮರನ್ನ ತಮ್ಮ ಖಾಸಗಿ ಆಸ್ತಿಯನ್ನಾಗಿ ಮಾಡಿಕೊಂಡಿದ್ರು. ಗುಲಾಮರ ಶ್ರಮವನ್ನ ಈ ಒಡೆಯರು ದೋಚುತ್ತಿದ್ದರು. ಪ್ರತಿ ಗುಲಾಮನೂ ಸಹ ಒಬ್ಬ ನಿರ್ದಿಷ್ಟ ಒಡೆಯನ ಆಸ್ತಿಯಾಗಿದ್ದ. ಗುಲಾಮರ ಕೆಲಸವು ಅತ್ಯಂತ ನಿಕೃಷ್ಟವಾಗಿತ್ತು. ಚಾಟಿಯ ಭೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗಿತ್ತು ಈ ಒಂದು ಗುಲಾಮರು. ಈ ಸನ್ನಿವೇಶದಲ್ಲಿ ಕಲೆ, ಸಂಸ್ಕೃತಿ ಮತ್ತು ತತ್ವಶಾಸ್ತ್ರಗಳಂತಹ ಎಲ್ಲವೂ ಸಹ ಗುಲಾಮರ ದುಡಿಮೆಯಿಂದಲೇ ಸಾಧ್ಯವಾದದ್ದು. ಏಕೆಂದರೆ ಗುಲಾಮರು ದುಡಿಯುತ್ತಿದ್ರು ಮತ್ತು ಗುಲಾಮ ಒಡೆಯರು ಬಿಡುವಾಗಿದ್ದರು. ರೋಮನ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನಲ್ಲಿ ಮಧ್ಯಯುಗ ಆರಂಭ ಆಯಿತು. ಗ್ರೀಸ್, ರೋಮ್ ಈ ಪ್ರದೇಶಗಳಲ್ಲಿ ಸತ್ವಯುತ ಸಾಂಸ್ಕೃತಿಕ ಸಾಧನೆಗಳ ನಂತರ 1000 ವರ್ಷದ ಐರೋಪ್ಯ ಇತಿಹಾಸದಲ್ಲಿ ಸಾಂಸ್ಕೃತಿಕವಾಗಿ ಬರಡುತನ ಕಾಣಿಸ್ತದೆ. ಇದನ್ನ ಅಂಧಕಾರ ಯುಗ ಅಥವಾ ಡಾರ್ಕ್ ಏಜ್ ಅಂತೇಳಿ ಕರೀತಾರೆ. ಇದು ಜಗತ್ತಿನ ಇತಿಹಾಸದಲ್ಲಿ ಮಹತ್ವದ ಸ್ಥಿತ್ಯಂತರದ ಕಾಲ ಆಯಿತು. ಈ ಕಾಲದಲ್ಲಿ ಬರ್ಬರ ಜನಾಂಗಗಳ ಉದಯದೊಂದಿಗೆ ಊಳಿಗಮಾನ್ಯ ಪದ್ಧತಿಯು ಜನ್ಮವನ್ನ ಪಡೆಯಿತು. ಹಾಗಾದ್ರೆ ಊಳಿಗಮಾನ್ಯ ಪದ್ಧತಿ ಎಂದರೇನು? ಊಳಿಗಮಾನ್ಯ ಪದ್ಧತಿ ರೋಮನ್ ಸಾಮ್ರಾಜ್ಯದ ಪತನದ ನಂತರ ಯುರೋಪಿನ ಹಲವಾರು ದೇಶಗಳ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗ್ತವೆ. ರೋಮ್ನ ಚಕ್ರವರ್ತಿಯಾದಂತಹ ಚಾರ್ಲ್ಸ್ ಮನ್ ಮರಣದ ನಂತರ ಇಲ್ಲಿನ ಪರಿಸ್ಥಿತಿ ಇನ್ನೂ ಸಹ ಬಿಗಡಾಯಿಸಿತು. ಅರಾಜಕತೆಯ ಅವ್ಯವಸ್ಥೆಯ ಒಂದು ಕೂಪವಾಗಿ ಈ ಸಾಮ್ರಾಜ್ಯ ಮಾರ್ಪಡಿತು. ಅನೇಕ ಜನರ ಪ್ರಾಣ, ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆ ಇಲ್ಲದಂತಾಯಿತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೊಸ ರಾಜಕೀಯ ಹಾಗೂ ಆರ್ಥಿಕ ವ್ಯವಸ್ಥೆ ಪಶ್ಚಿಮ ಯುರೋಪ್ನಲ್ಲಿ ಉದಯ ಆಯಿತು. ಉಳುಮೆಗೆ ಯೋಗ್ಯವಾದಂತಹ ಭೂಮಿಯನ್ನ ಕೃಷಿ ಮಾಡುವ ರೈತರನ್ನ ಜೀತ ವ್ಯವಸ್ಥೆಗೆ ಒಳಪಡಿಸಲಾಯಿತು. ಇವರ ಮೇಲೆ ಅನೇಕ ಬಗೆಯ ನಿಯಂತ್ರಣಗಳನ್ನು ಹೇರಲಾಯಿತು. ಅವರ ಶ್ರಮಕ್ಕೆ, ಉತ್ಪಾದನೆಗೆ ಸರಿಯಾದ ಪ್ರತಿಫಲ ಸಿಗ್ತಿರಲಿಲ್ಲ. ಬಾಡಿಗೆಯನ್ನ ಇವರಿಗೆ ಹಣದ ರೂಪದಲ್ಲಿ ನೀಡುವಾಗಲೂ ಉಳುವವರು ಅಧಿಕಾರದ ದರ್ಪವನ್ನ ತೋರ್ತಿದ್ರು. ಇದು ಊಳಿಗಮಾನ್ಯ ವ್ಯವಸ್ಥೆ ಒಂದು ರೂಪ ಆಗಿತ್ತು. ಊಳಿಗಮಾನ್ಯ ವ್ಯವಸ್ಥೆಯು ರಾಜಕೀಯ ಹಾಗೂ ಆರ್ಥಿಕ ತಳಹದಿಯಲ್ಲಿ ರೂಪಿತವಾದ ಭೂಮಿಯ ಒಡೆತನದ ವ್ಯವಸ್ಥೆಯಾಗಿತ್ತು. ಮಧ್ಯಯುಗದಲ್ಲಿ ಯುರೋಪಿನ ಒಬ್ಬ ವ್ಯಕ್ತಿಯ ಸ್ಥಾನಮಾನಗಳು ಅವನು ಹೊಂದಿರುವ ಭೂಮಿಯ ಪ್ರಮಾಣದಿಂದ ನಿರ್ಧಾರ ಆಗಿದೆ. ಅದಕ್ಕೆ ಕೇವಲ ಭೂಮಿಯೊಂದೇ ಆದಾಯದ ಮೂಲವಾಗಿತ್ತು. ಸಹಜವಾಗಿ ಈ ಸಮಯದಲ್ಲಿ ರಾಜರು ತನ್ನ ವ್ಯಾಪ್ತಿಗೆ ಬರುವ ಭೂಮಿಯ ಒಡೆಯನಾಗಿದ್ದ. ರಾಜನು ನೋಬಲ್ಲರಿಗೆ ಭೂಮಿಯನ್ನ ಹಂಚುತ್ತಿದ್ದ. ನೋಬಲ್ಲರು ಕೆಳ ಹಂತದ ವ್ಯಕ್ತಿಗಳಿಗೆ ಭೂಮಿಯನ್ನ ಹಂಚಿದ್ರು. ಒಟ್ಟಾರೆ ಹೇಳುವುದಾದ್ರೆ ಊಳಿಗಮಾನ್ಯ ಪದ್ಧತಿಯು ನಿರ್ದಿಷ್ಟ ಸೇವೆಗಳನ್ನು ಹೊಂದುವುದರ ಸಲುವಾಗಿ ಹುಟ್ಟಿಕೊಂಡಂತ ಒಂದು ಸಾಮಾಜಿಕ ವ್ಯವಸ್ಥೆಯಾಗಿ ರೂಪುಗೊಂಡಿತು. ಊಳಿಗಮಾನ್ಯ ಪದ್ಧತಿಯು ಬಲಿಷ್ಠ ಹಾಗೂ ಅಶಕ್ತರ ನಡುವೆ ಇದ್ದಂತಹ ಒಪ್ಪಂದ ಅಂತೇಳಿ ಅರ್ಥೈಸಬಹುದು. ಯಾವ ಬಲಿಷ್ಠವಾದಂತಹ ವ್ಯಕ್ತಿ ಭೂಮಿಯ ಒಡೆತನವನ್ನ ಹೊಂದಿದ್ದನೋ ಅವನು ದಣಿ ಅಥವಾ ನೋಬೆಲ್ ಅಂತೇಳಿ
ಭೂಮಿಯನ್ನ ಹಿಡುವಳಿಯಾಗಿ ಪಡೆದಂತಹ ಅಶಕ್ತ ವ್ಯಕ್ತಿಯನ್ನ ಹಿಡುವಳಿದಾರ ಅಂತೇಳಿ ಕರೆಯಲಾಗ್ತಿತ್ತು. ಬಲಿಷ್ಠನಾದಂತಹ ದಣಿಯು ಅಶಕ್ತನನ್ನು ರಕ್ಷಿಸುವ ಹೊಣೆಯನ್ನು ಹೊಂದಿದ್ದ. ಜೊತೆಗೆ ಹಿಡುವಳಿದಾರರಿಂದ ನಿರ್ದಿಷ್ಟವಾದಂತಹ ಸೇವೆಗಳನ್ನ ದಣಿ ಪಡೆಯುತ್ತಿದ್ದ. ಅಂದ್ರೆ ಜಮೀನ್ದಾರ ಅಥವಾ ಹಿಡುವಳಿದಾರ ಜಮೀನ್ದಾರ ಅಥವಾ ದಣಿ ಏನ್ ಮಾಡ್ತಿದ್ದ, ಹಿಡುವಳಿದಾರನಿಂದ ನಿರ್ದಿಷ್ಟಪಡಿಸಿದಂತಹ ಸೇವೆಗಳನ್ನ ಪಡೆಯುತ್ತಿದ್ದ. ಪ್ರಮುಖವಾಗಿ ಊಳಿಗಮಾನ್ಯ ವ್ಯವಸ್ಥೆಯು ಪರಸ್ಪರ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಸ್ಥೆಯಾಗಿತ್ತು. ಮಧ್ಯಯುಗದಲ್ಲಿ ಯುರೋಪಿನ ಎಲ್ಲ ವರ್ಗಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಈ ಒಂದು ವ್ಯವಸ್ಥೆ ಪಾದಾರ್ಪಣೆ ಮಾಡಿತ್ತು. ಆದರೆ ವಿಪರ್ಯಾಸ ಏನು ಅಂತಂದ್ರೆ, ಈ ವ್ಯವಸ್ಥೆಯ ಸ್ವರೂಪ ಪ್ರಕಾರಗಳು ಒಂದೇ ರೀತಿಯಾಗಿ ಕಂಡುಬರುತ್ತದೆ. ರೋಮ್ ಸಾಮ್ರಾಜ್ಯದಂತಹ ಈ ಒಂದು ಊಳಿಗಮಾನ್ಯ ವ್ಯವಸ್ಥೆ ಏಕ ರೀತಿಯಲ್ಲಿ ಇರಲಿಲ್ಲ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆದುಕೊಂಡು ಇದು ಅಸ್ತಿತ್ವದಲ್ಲಿತ್ತು. ದಣಿ ಹಿಡುವಳಿದಾರರನ್ನ ಶೋಷಣೆಯನ್ನು ಮಾಡುತ್ತಿದ್ದ. ಹಿಡುವಳಿದಾರರಿಂದ ನಿರ್ದಿಷ್ಟವಾದಂತಹ ಸೇವೆಗಳನ್ನು ಪಡೆದುಕೊಳ್ಳಲಿಕ್ಕೆ ಆತ ಸಾಕಷ್ಟು ಶ್ರಮಿಸುತ್ತಿದ್ದ. ಜೊತೆಗೆ ಆ ನೋಬೆಲರಿಗೆ ಹಿಡುವಳಿದಾರರು ವಿಧೇಯರಾಗಿರಬೇಕಾಗಿತ್ತು. ಕಾರಣ ಆ ಒಂದು ಭೂಮಿಯ ಹಕ್ಕು ಅಥವಾ ಭೂಮಿಯ ಉಳುಮೆ ಮಾಡುವಂತಹ ಹಕ್ಕು ಇವರಿಗಿರಲಿಲ್ಲ. ಎಲ್ಲವೂ ಸಹ ಈ ಒಂದು ಜಮೀನ್ದಾರ ಅಥವಾ ದಣಿಯ ಹಿಡಿತದಲ್ಲಿ ಭೂಪ್ರದೇಶಗಳು ಇರ್ತಿದ್ವು. ಸ್ವಲ್ಪವಾದರೂ ಸಹ ಅವರಿಗೆ ಏನಾದರೂ ವಿರೋಧವಾಗಿ ಅಥವಾ ಅವಿಧೇಯತೆಯನ್ನು ತೋರಿದ್ದೆ ಅಂದ್ರೆ ಜಮೀನ್ದಾರ ಆ ಭೂ ಹಿಡುವಳಿದಾರನನ್ನ ಬದಲಾವಣೆ ಮಾಡುವ ಸಂಭವ ಇರ್ತಿತ್ತು. ಈ ದೃಷ್ಟಿಯಿಂದ ಹಿಡುವಳಿದಾರ ನೊಬೆಲ್ಲರಿಗೆ ಅಥವಾ ದಣಿಗೆ ವಿಧೇಯನಾಗಿದ್ದ. ಆತನ ಬಯಸಿದಂತಹ ಸೇವೆಗಳನ್ನ ಕೊಡ್ತಿದ್ದ. ಯುರೋಪಿನ ಊಳಿಗಮಾನ್ಯ ವ್ಯವಸ್ಥೆ ಆರಂಭಿಕ ಶತಮಾನಗಳಲ್ಲಿ ಭೂ ಮಂಜೂರಾತಿಯು ಜೀವನ ಪೂರ್ತಿ ಅನುಭವಿಸಬಹುದಾದ ಪೂರ್ಣವಾದಂತಹ ಹಕ್ಕುಗಳುಳ್ಳ ಉಂಬಳಿಗಳಾಗಿವೆ. ಆದರೆ 8ನೇ ಶತಮಾನದ ಉತ್ತರಾರ್ಧದ ಹೊತ್ತಿಗೆ ರಾಜರು ಭೂಮಿಯ ಮಾಲೀಕತ್ವದ ಹಕ್ಕುಗಳನ್ನು ತಮ್ಮಲ್ಲಿಯೇ ಉಳಿಸಿಕೊಂಡು ಅದನ್ನ ಬಳಸುವ ಹಕ್ಕನ್ನ ಸಾಮಂತ ಅಥವಾ ಊಳಿಗದವರಿಗೆ ನೀಡುವಂತಹ ಪದ್ಧತಿ ಬಂತು. ಇದೇ ರೀತಿ ಚರ್ಚಿನ ಭೂಮಿಗಳನ್ನು ಸಹ ನೀಡಲಾಯಿತು. ಇದೇ ಮಾದರಿಯನ್ನ ಸಣ್ಣ ರಾಜರುಗಳು ಸಹ ಅನುಭವಿಸಲು ಆರಂಭಿಸಿದರು. 9ನೇ ಶತಮಾನದ ನಂತರ ಕುಂಬಳಿಗಳು ವಂಶಪಾರಂಪರ್ಯವಾದ ಚರ್ಚ್ ಬಹುತೇಕ ಊಳಿಗಮಾನ್ಯವಾಯಿತು. ದೇಣಿಗೆ ಅಥವಾ ಉಂಬಳಿಗಳ ಮೇಲೆ ಸಾಮಂತರ ಹಕ್ಕುಗಳು ಕ್ರಮೇಣ ಜಾಸ್ತಿ ಆಗ್ತಾ ಹೋದವು. ಮತ್ತೆ ಇವು ಅನುವಂಶೀಯವಾದ ಅವಿಭಜಿತ ಗುಂಬಳಿಗಳನ್ನ ರಕ್ಷಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಹಿರಿಯ ಮಗನ ಪ್ರಧಾನತೆ ಜಾರಿಗೆ ಬಂತು. ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಒಳ ಉಂಬಳಿಗಳ ವ್ಯವಸ್ಥೆ ಬೆಳೀತಾ ಬಂತು. ಅಂದರೆ ರಾಜನಿಂದ ಉಂಬಳಿ ಪಡೆಯುತ್ತಿದ್ದಂತಹ ಸಾಮಂತರು ತಾವೇ ಸ್ವತಃ ಬೇರೆಯವರಿಗೆ ಉಂಬಳಿಗಳನ್ನ ನೀಡುವ ಅಥವಾ ಸಾಮಂತರನ್ನ ನೇಮಕ ಮಾಡುವ ಹಂತಕ್ಕೆ ಬಂತು. ಇಂತಹ ಆರ್ಥಿಕತೆಗೆ ಪೂರ್ಣ ಆಧಾರವಾಗಿದ್ದರೂ ಜೀತದಾಳುಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂತಹ ರೈತರು ಈ ರೀತಿ ಅವರ ಆದೇಶಗಳನ್ನ ತಪ್ಪದೇ ಪಾಲಿಸಬೇಕಾಗಿತ್ತು. ಜಮೀನಿನಲ್ಲಿ ಕೆಲಸ ಮಾಡುವಂತ ರೈತಾಪಿ ವರ್ಗದವರು ದಣಿಗಳ ದಬ್ಬಾಳಿಕೆ ಜಾಸ್ತಿಯಾಗಿತ್ತು. ನಿಗದಿತ ಪ್ರಮಾಣಕ್ಕಿಂತಲೂ ಹೆಚ್ಚು ಅವರಿಂದ ಸೇವೆಯನ್ನ ಮತ್ತು ಉಂಬಳಿಗಳನ್ನ ಪಡೆದಿದ್ರು. ಈ ರೀತಿಯಾಗಿ
ಶ್ರೀಸಾಮಾನ್ಯನ ಜೀವನ ಸಮಾಜದಲ್ಲಿ ತುಂಬಾ ಘೋರವಾದಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿತು. ಜೀತದಾಳುಗಳು ದಣಿಗಳ ಸೇವಕರಾಗಿದ್ದರು. ಅವರ ಆದೇಶಗಳನ್ನು ಪಾಲಿಸಬೇಕಾಗಿತ್ತು. ಅವರಿಗೆ ಕೆಲಸ ಮಾಡುವಂತಹ ಆಳುಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು. ಊಳಿಗಮಾನ್ಯ ಪದ್ಧತಿಯ ಸ್ವರೂಪ ಮತ್ತು ಪ್ರಕಾರಗಳನ್ನು ನಾವು ಗಮನಿಸುವುದಾದರೆ ಇದು ವಿವಿಧ ರೀತಿಯ ರೂಪಗಳನ್ನು ರೋಮ್ನಾದ್ಯಂತ ಪಡ್ಕೊಂಡಿದೆ. ರೋಮ್ ಸಾಮ್ರಾಜ್ಯದಾದ್ಯಂತ ಏಕ ಪ್ರಕಾರವಾದಂತಹ ಊಳಿಗಮಾನ್ಯ ವ್ಯವಸ್ಥೆ ಇರಲಿಲ್ಲ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ಊಳಿಗಮಾನ್ಯ ಪದ್ಧತಿ ಅಸ್ತಿತ್ವದಲ್ಲಿತ್ತು ಮತ್ತು ರೂಢಿಯಲ್ಲಿತ್ತು. ಹಿಡುವಳಿದಾರನು ಹೊಂದಿದ್ದಂತಹ ಭೂಮಿಯನ್ನ ಗುಂಬಳಿ ಅಂತೇಳಿ ಕರೀತಿದ್ರು. ಈ ವ್ಯವಸ್ಥೆಯು ಎರಡು ಪ್ರಮುಖವಾದ ಸಾಂಪ್ರದಾಯಿಕ ವಿಧಿವಿಧಾನಗಳನ್ನು ಒಳಗೊಂಡಿತ್ತು. ಮೊದಲನೆಯದು ಪದಗ್ರಹಣ. ಈ ವಿಧಿಯಲ್ಲಿ ದಣಿಯು ಹಿಡುವಳಿದಾರನಿಗೆ ಭೂಮಿಯನ್ನ ಒಪ್ಪಿಸುವಾಗ ನ್ಯಾಯ ಹಾಗೂ ರಕ್ಷಣೆಯ ಭರವಸೆಯನ್ನ ಕೊಡ್ತಿದ್ದ. ಎರಡನೆಯ ವಿಧಿ ಗೌರವಾರ್ಪಣೆ. ಇದರಲ್ಲಿ ಹಿಡುವಳಿದಾರನು ಸ್ವಾಮಿ ನಿಷ್ಠೆಯ ಹಾಗೂ ಸ್ವಾಮಿ ಸೇವೆಯ ಪ್ರಮಾಣವನ್ನ ಮಾಡ್ತಿದ್ದ. ದಣಿಯ ವರ್ಗದಲ್ಲಿ ಅನೇಕ ದರ್ಜೆಗಳಿದ್ದು ಅವುಗಳಲ್ಲಿ ಪ್ರಮುಖವಾದವು ಡ್ಯೂಕ್, ಆರ್ಲ್, ಬ್ಯಾರನ್ಸ್ ಮತ್ತೆ ನೈಟ್ಸ್ ಮುಂತಾದವು ಹಿಡುವಳಿದಾರರು ಊಳಿಗದವರ ಸಹಾಯದಿಂದ ಕೃಷಿಯನ್ನ ನಡೆಸುತ್ತಿದ್ದರು. ಈ ಊಳಿಗದವರಿಗೆ ಅವರ ಜೀವನಾಧಾರಕ್ಕೆ ಬೇಕಾದಷ್ಟೇ ಭೂಮಿಯನ್ನ ಅವರು ಕೆಲಸ ಮಾಡುತ್ತಿದ್ದಷ್ಟು ಕಾಲ ನೀಡಲಾಗುತ್ತಿತ್ತು. ಅವರಿಗೆ ಹಣದ ರೂಪದಲ್ಲಿ ವೇತನವನ್ನ ನೀಡುತ್ತಿರಲಿಲ್ಲ. ಈ ರೀತಿಯಾಗಿ ಊಳಿಗಮಾನ್ಯ ವ್ಯವಸ್ಥೆ ವಿವಿಧ ಪ್ರಕಾರಗಳನ್ನು ಪಡ್ಕೊಂಡು ರೋಮ್ನಲ್ಲಿ ರೂಢಿಯಲ್ಲಿತ್ತು. ಊಳಿಗಮಾನ್ಯ ವ್ಯವಸ್ಥೆಯ ಪರಿಣಾಮಗಳು ಏನು? ಪರಿಣಾಮಗಳು ಈ ಒಂದು ಊಳಿಗಮಾನ್ಯ ವ್ಯವಸ್ಥೆ ರೋಮ್ ಸಾಮ್ರಾಜ್ಯದಲ್ಲಿ ಬಂದು ಯಾವ ಪರಿಣಾಮಗಳನ್ನು ಬೀರಿತು? ಊಳಿಗಮಾನ್ಯ ವ್ಯವಸ್ಥೆಯ ಪರಿಣಾಮಗಳನ್ನು ನಾವು ಗಮನಿಸುವುದಾದರೆ, ಸ್ವತಂತ್ರವಾಗಿದ್ದಂತಹ ರೈತರು ಉಳಲು ಅಲ್ಪ ಭೂಮಿಯನ್ನ ಹೊಂದಿರ್ತಿದ್ರು ಮತ್ತು ವಸ್ತು ರೂಪದಲ್ಲಿ ಬಾಡಿಗೆಯನ್ನ ಜಮೀನ್ದಾರನಿಗೆ ಕೊಡಬೇಕಾಗಿತ್ತು, ಅಂದರೆ ದಣಿಗೆ ಕೊಡಬೇಕಾಗಿತ್ತು. ಉಳಿದವರು ತಮ್ಮ ಜೀವನವನ್ನು ನಡೆಸಲು ಸಣ್ಣ ಪ್ರಮಾಣದ ಭೂಮಿಯಲ್ಲಿ ಕೆಲಸ ಮಾಡುತ್ತಲೇ ಜಮೀನ್ದಾರನ ಭೂಮಿಯಲ್ಲಿ ಬಿಟ್ಟಿ ಚಾಕರಿ ಮಾಡಬೇಕಾಗಿತ್ತು. ಪ್ರಭುತ್ವದ ಭಾಗವಾಗಿದ್ದ ಶಸ್ತ್ರಸಜ್ಜಿತ ಜನರು ಆಳುವ ವರ್ಗಗಳಿಂದ ಬರುತ್ತಿದ್ರು. ಸೈನ್ಯ ಶಕ್ತಿಯಲ್ಲಿ ಅವರಿಗೆ ಏಕಸ್ವಾಮ್ಯವಿರ್ತಿತ್ತು. ಹೀಗಾಗಿ ರಾಜಕೀಯ ಮತ್ತು ಆರ್ಥಿಕ ಶಕ್ತಿ ಒಂದೇ ವರ್ಗದ ಕೈಯಲ್ಲಿತ್ತು. ಹಳ್ಳಿಗಳಲ್ಲಿ ನ್ಯಾಯ ಬಹುತೇಕ ಲಾರ್ಡ್ಸ್ಗಳ ಜಹಾಗೀರು ಕೋರ್ಟ್ಗಳಲ್ಲಿ ನಡೆದಿತ್ತು. ಭೂಮಾಲೀಕರು ಮಿಲಿಟರಿ ಸೇವೆಯ ವಿಚಾರದಲ್ಲಿ ಹಿಡುವಳಿದಾರರ ಮೇಲೆ ಅವಲಂಬಿತರಾಗಿದ್ದರು. ಇದರಿಂದ ಆಳುವ ವರ್ಗ ಮನಬಂದಂತೆ ಅಧಿಕಾರ ನಡೆಸುವುದಕ್ಕೆ ತೆರೆಬಿದ್ದಿತು. ಆರ್ಥಿಕ ವ್ಯವಸ್ಥೆಯಲ್ಲೂ ಸಹ ಗಮನಾರ್ಹವಾದ ಪ್ರಗತಿಪರ ಬದಲಾವಣೆಗಳು ಕಂಡುಬಂದವು. ಬಾರ್ಬೇರಿಯನ್ನರ ಅಟ್ಟಹಾಸಗಳನ್ನ ಇದು ಮಟ್ಟ ಹಾಕಿತು. ಪ್ರಮುಖವಾಗಿ ಮನುಷ್ಯನು ತನ್ನ ಹಕ್ಕು ಬಾಧ್ಯತೆಗಳನ್ನ ಹಾಗೂ ಕರ್ತವ್ಯಗಳನ್ನ ಈ ವ್ಯವಸ್ಥೆಯಿಂದ ಮನಗಂಡರು. ಇದಲ್ಲದೆ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಜರ್ಮನಿಯಲ್ಲಿ ಸಾಹಿತ್ಯದ ಬೆಳವಣಿಗೆಗೆ ಈ ವ್ಯವಸ್ಥೆ ಪ್ರೋತ್ಸಾಹವನ್ನು ನೀಡಿತು. ವಿಶೇಷವಾದ ಕೊಡುಗೆ ಎಂದರೆ ನಿಯಮಾವಳಿಗಳ ರಚನೆ. ಈ ನಿಯಮಾವಳಿಗಳ ಮೂಲಕ ನೋಬಲ್ಲರು ತರಬೇತಿಯನ್ನು ಪಡೆದರು. ಇದರಿಂದಾಗಿ ನೋಬಲ್ಲರು ಮಹಿಳೆಯರ, ಅಶಕ್ತರ ಮತ್ತು ಕ್ರೈಸ್ತ ಮತದ
ಅಶಕ್ತರು ಮತ್ತು ಕ್ರೈಸ್ತ ಮತದ ರಕ್ಷಕರಾಗ್ತಾರೆ. ಉಳಿಗಮಾನ್ಯ ವ್ಯವಸ್ಥೆಯ ಹೊಸ ನಗರಗಳ ಉಳಿಗಮಾನ್ಯ ವ್ಯವಸ್ಥೆಯು ಹೊಸ ನಗರಗಳ ವ್ಯವಸ್ಥೆಯನ್ನ ಕ್ರಮೇಣ ಸೃಷ್ಟಿಸಿತು. ಇವು ವ್ಯಾಪಾರ ಮತ್ತು ಕರಕುಶಲತೆಯ ಕೇಂದ್ರಗಳಾಗಿ ಬೆಳವಣಿಗೆಯಾದವು. ಹೊಸ ವ್ಯಾಪಾರಿ ಸಂಘಗಳು ಅಸ್ತಿತ್ವಕ್ಕೆ ಬಂದವು ರೋಮ್ನಲ್ಲಿ. 14ನೇ ಶತಮಾನದ ವೇಳೆಗೆ ಹೆಚ್ಚೆಚ್ಚು ಬಡ ರೈತರು ಕೃಷಿಯಿಂದ ಹೊರನೂಕಲ್ಪಟ್ಟರು. ಯಾಕೆ ಅಂತಂದ್ರೆ ಭೂಮಿಯೆಲ್ಲವೂ ಸಹ ನೊಬೆಲ್ಲರು ಅಥವಾ ದಣಿಗಳ ಅಧೀನದಲ್ಲಿದ್ದರಿಂದ ನೊಬೆಲ್ ಅಥವಾ ದಣಿ ಕಾಲಕಾಲಕ್ಕೆ ತಕ್ಕಂತೆ ರೈತರನ್ನ ಅಥವಾ ಕೃಷಿಕರನ್ನ ಬದಲಾವಣೆ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು. ಯಾರು ಹೆಚ್ಚು ಸೇವೆಯನ್ನು ಸಲ್ಲಿಸ್ತಾರೋ, ಅವರಿಗೆ ಬೇಕಾದಂಥ ಉಂಬಳಿಯನ್ನು ಕೊಡ್ತಾರೋ ಅಂತಹವರಿಗೆ ಭೂಮಿಯನ್ನ ಕೊಡ್ತಿದ್ರು. ಇದರಿಂದ ಅನೇಕ ಜನ ರೈತರು ಭೂಮಿ ಇಲ್ಲದೆ ಭೂಮಿಯಿಂದ ಹೊರನೂಕಲ್ಪಟ್ಟರು. ಈ ವ್ಯವಸ್ಥೆಯ ಪರಿಣಾಮದಿಂದ ಉನ್ನತ ಪ್ರಭುವರ್ಗಗಳು ಹುಟ್ಟಿದವು. ಪ್ರಭುವರ್ಗ ಹಿಡುವಳಿದಾರರು ಹಾಗೂ ನೊಬೆಲ್ಲರ ನಡುವೆ ವಾದ ವಿವಾದಗಳು ಆರಂಭ. ಈ ಬಿಕ್ಕಟ್ಟಿನಿಂದ ಊಳಿಗಮಾನ್ಯ ಒಪ್ಪಂದಗಳು ಮುರಿದು ಬಿದ್ದವು. ಕೆಲವೊಮ್ಮೆ ದಣಿಗಳು ಆಳುವ ದೊರೆಗಳಿಗೆ ಪೈಪೋಟಿ ನೀಡಲು ಪ್ರಾರಂಭಿಸಿದರು. ಹಲವಾರು ರಾಷ್ಟ್ರದ್ರೋಹಿಗಳಾಗುವುದರ ಮೂಲಕ ತಮ್ಮ ಪ್ರಾಂತ್ಯದ ಒಗ್ಗಟ್ಟಿಗೆ ಮುಳುವಾದರು. ನ್ಯಾಯದ ವ್ಯವಸ್ಥೆಯು ಸಮಾನತೆ ಇರದೆ ದೋಷಯುಕ್ತವಾಗಿತ್ತು. ಇವೆಲ್ಲಕ್ಕೂ ಮಿಗಿಲಾಗಿ ಚರ್ಚ್ ಮತ್ತು ರಾಜ್ಯಗಳ ನಡುವೆ ಕಲಹಗಳು ಏರ್ಪಟ್ಟವು. ಈ ರೀತಿ ಊಳಿಗಮಾನ್ಯ ವ್ಯವಸ್ಥೆ ಸಾಮ್ರಾಜ್ಯದಲ್ಲಿ ಅರಾಜಕತೆ, ದಂಗೆ, ವಿರೋಧಗಳು, ಚಳುವಳಿಗಳು, ಉಳ್ಳವರು ಮತ್ತೆ ಇಲ್ಲದವರ ನಡುವಿನ ಸಂಘರ್ಷಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಚರ್ಚ್ಗಳು ಸಂಪತ್ತಿನ ಆಗರಗಳಾದವು. ಅನೇಕ ರೈತಾಪಿ ವರ್ಗ ಹಿಡುವಳಿಗಳು ಇಲ್ಲದೆ ನಿರ್ಗತಿಕರಾದರು. ದಿನನಿತ್ಯದ ಜೀವನವನ್ನ ನಡೆಸಲು ಸಹ ಕಷ್ಟವಾದಂಥ ಸನ್ನಿವೇಶ ಸೃಷ್ಟಿಯಾಗ್ತಾ ಹೋಯಿತು. ಜೊತೆಗೆ ನೊಬೆಲ್ಲರ ನಡುವೆ ರಾಷ್ಟ್ರಗಳಲ್ಲಿ ಕಲಹಗಳು ಏರ್ಪಟ್ಟವು, ಸಾಮ್ರಾಜ್ಯಗಳಲ್ಲಿ ಕಲಹಗಳು ಏರ್ಪಟ್ಟವು. ಈ ರೀತಿಯಾಗಿ ಅರಾಜಕತೆ ಈ ಒಂದು ಊಳಿಗಮಾನ್ಯ ಪದ್ಧತಿಯಿಂದ ಸಾಮ್ರಾಜ್ಯದಲ್ಲಿ ಸೃಷ್ಟಿಯಾಯಿತು. ನಂತರ ಊಳಿಗಮಾನ್ಯ ವ್ಯವಸ್ಥೆಯ ಪತನ. 14ನೇ ಶತಮಾನದ ಮಧ್ಯಭಾಗದಲ್ಲಿ ಯುರೋಪಿನಾದ್ಯಂತ ಸಂಭವಿಸಿದ ವ್ಯಾಧಿಯಿಂದ 5 ಕೋಟಿ ಅಥವಾ ಒಟ್ಟು ಜನಸಂಖ್ಯೆಯ 1/3 ಜನ ಸಾವಿನ ಕೂಪಕ್ಕೆ ತಳ್ಳಲ್ಪಟ್ಟರು. ಇದನ್ನು ಚರಿತ್ರೆಯಲ್ಲಿ ಬ್ಲಾಕ್ ಡೆತ್ ಸುಮಾರು ಪ್ರಪಂಚದ ಜನಸಂಖ್ಯೆಯ ಒಟ್ಟು ಜನಸಂಖ್ಯೆಯ 1/3 ಜನ ಈ ಒಂದು ವ್ಯಾಧಿಯಿಂದ ಸಾವನ್ನಪ್ಪಿದ್ರು. ಶತಮಾನದಲ್ಲಿ ಸಂಭವಿಸಿದಂಥ ವ್ಯಾಧಿಯಿಂದ ಸುಮಾರು 1.5 ಕೋಟಿ ಅಪ್ರಾಕ್ಸಿಮೇಟ್ 3.1 ಜನ ಸಾವನ್ನಪ್ಪಿದ್ರು. ಇದನ್ನ ಚರಿತ್ರೆಯಲ್ಲಿ ಬ್ಲಾಕ್ ಡೆತ್ ಅಂತ ಕರೀತಾರೆ. ನಂತರ ಪ್ಲೇಗ್ ರೋಗ ಪದೇ ಪದೇ ಸಂಭವಿಸಿ ಪರಿಸ್ಥಿತಿಯು ತೀವ್ರವಾಗಿ ಬಿಗಡಾಯಿಸಿತು. ಇದರಿಂದ ಗೇಣಿಗಳು ಕಡಿಮೆಯಾದವು, ಆದಾಯ ಕುಸಿಯಿತು, ಆಹಾರಕ್ಕೆ ಬೇಡಿಕೆ ಕಡಿಮೆಯಾಗಿ ಕೃಷಿ ಆದಾಯ ಕಡಿಮೆಯಾಯಿತು. ಬ್ಲಾಕ್ ಡೆತ್ನ ನಂತರ ಶ್ರಮಿಕರ ಕೊರತೆಯಿಂದಾಗಿ ರೈತರು ಪ್ರಬಲರಾಗಲಿಕ್ಕೆ ಪ್ರಾರಂಭಿಸಿದರು. ಇದಕ್ಕೆ ಪ್ರತಿಯಾಗಿ ಜಮೀನ್ದಾರರು ಸಾಂಪ್ರದಾಯಿಕ ಕರ್ತವ್ಯಗಳನ್ನು ಇನ್ನಷ್ಟು ಕಠಿಣಗೊಳಿಸಿ ರೈತರ ಮೇಲೆ ಹೇರಲು ಪ್ರಯತ್ನವನ್ನು ಮಾಡಿದರು. ಇದರಿಂದ ಸಾಮಾಜಿಕ ಸ್ಫೋಟಕ
ಪರಿಸ್ಥಿತಿ ನಿರ್ಮಾಣ ಆಯಿತು. ಯುರೋಪಿನಾದ್ಯಂತ ದಂಗೆಗಳು ವ್ಯಾಪಕವಾಗಿ ಬೆಳೆದು ಊಳಿಗಮಾನ್ಯ ವ್ಯವಸ್ಥೆಯ ಪತನವು ಬಂಡವಾಳಶಾಹಿ ವ್ಯವಸ್ಥೆಯ ಬೆಳವಣಿಗೆಗೆ ದಾರಿಯನ್ನು ಮಾಡಿಕೊಡ್ತು. ಇದರಿಂದ ಒಂದು ಹಂತದಲ್ಲಿ ಯುರೋಪಿನಾದ್ಯಂತ ಈ ಒಂದು ಊಳಿಗಮಾನ್ಯ ವ್ಯವಸ್ಥೆ ನಿರ್ನಾಮ ಆಯಿತು, ಪತನ ಆಯಿತು ಅಂತಾನೆ ಹೇಳ್ಬೋದು. ಕಾರಣ ಈ ಸನ್ನಿವೇಶದಲ್ಲಿ ನಡೆದಂತಹ ಒಂದು ಘಟನೆಗಳು ಯುರೋಪಿನ ಪ್ರದೇಶದಲ್ಲಿ ವ್ಯಾಪಿಸಿದಂತ ಪ್ಲೇಗ್ ರೋಗದ ಆರ್ಭಟ, ನಂತರ ಊಳಿಗಮಾನ್ಯ ಪದ್ಧತಿಯಿಂದ ಹೊರಬಂದಂತಹ ರೈತರ ಆಕ್ರಮಣ ಸಾಮ್ರಾಜ್ಯಗಳ ಮೇಲೆ ಪ್ರಭಾವವನ್ನು ಬೀರಿತು. ಬಲಿಷ್ಠವಾದಂಥ ದಣಿ ಅಥವಾ ಜಮೀನ್ದಾರ ಹಿಡುವಳಿದಾರರ ಶೋಷಣೆಯನ್ನು ಮಾಡುತ್ತಿದ್ದನ್ನ ಖಂಡಿಸಿ ಅನೇಕ ಭೂರಹಿತ ರೈತಾಪಿ ಕಾರ್ಮಿಕರು ವಿರುದ್ಧ ಬಂಡೆತು. ಈ ರೀತಿ ಒಂದು ಹಂತದಲ್ಲಿ ಈ ವ್ಯಾಧಿಯಿಂದ ಕೆಲವು ಜನ ಸಾವನ್ನಪ್ಪಿದರೆ, ಪ್ಲೇಗ್ ರೋಗದಿಂದ ಕೆಲವೊಂದು ಜನ ಸತ್ತರು. ಇಲ್ಲಿ ವ್ಯವಸಾಯವನ್ನು ಮಾಡಿ ಆಹಾರ ಧಾನ್ಯಗಳ ಉತ್ಪಾದನೆ ಮಾಡುವಂತಹವರ ಸಂಖ್ಯೆ ಕಡಿಮೆ ಆಯಿತು. ಯಾವಾಗ ಸಂಖ್ಯೆ ಕಡಿಮೆ ಆಯಿತು, ದಣಿಗಳಿಗೆ ಭೂಮಿಯನ್ನ ಉಂಬಳಿಯಾಗಿ ಪಡೆಯುವಂತಹ ರೈತರು ಸಿಗಲೇ ಇಲ್ಲ. ಇದರಿಂದ ಏನಾಯಿತು, ರೈತರು ಆ ಒಂದು ಭೂಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ದಣಿಗಳಿಗೆ ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಬರ್ತಾನೆ ಇರಲಿಲ್ಲ ರೈತರು. ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಈ ಒಂದು ಹಿಡುವಳಿದಾರ ವ್ಯವಸಾಯವನ್ನ ಅಥವಾ ಕೃಷಿಯನ್ನ ಮಾಡುವಂತಹ ರೈತಾಪಿ ವರ್ಗ ಆ ಒಂದು ಪ್ರದೇಶದ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಕೊನೆಯ ಹಂತದಲ್ಲಿ ಈ ಒಂದು ಊಳಿಗಮಾನ್ಯ ಪದ್ಧತಿಯಿಂದ ಶೋಷಿಸಲ್ಪಟ್ಟಂತಹ ರೈತಾಪಿ ವರ್ಗ ಇದರಿಂದ ವಿಮುಕ್ತಿಯನ್ನು ಪಡೆಯಬೇಕು, ಸ್ವತಃ ಭೂಮಿಯನ್ನು ಪಡೆಯುವ ಒಂದು ಹಂಬಲ ಇವರದಾಗಿತ್ತು. ಈ ನಿಟ್ಟಿನಲ್ಲಿ ಅವರು ಆ ಒಂದು ಊಳಿಗಮಾನ್ಯ ವ್ಯವಸ್ಥೆಯನ್ನ ಅಂತಿಮವಾಗಿ ಕೈಬಿಟ್ಟರು. ಯುರೋಪಿನಾದ್ಯಂತ ಇದು ಬಂಡವಾಳಶಾಹಿ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಊಳಿಗಮಾನ್ಯ ಪದ್ಧತಿ ಅವನತಿಯನ್ನ ಹೊಂದಿತು. ಇಷ್ಟು ಇಂದಿನ ಈ ಒಂದು ಮಧ್ಯಯುಗದ ಯುರೋಪ್. ಮಕ್ಕಳೇ, ಈ ಅಭ್ಯಾಸದಲ್ಲಿ ನಾವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಅದರ ಬಗ್ಗೆ ಇನ್ನೊಂದು ಸರಿ ಸಂಕ್ಷಿಪ್ತವಾಗಿ ಹೇಳೋಣ. ಮಧ್ಯಯುಗದ ಯುರೋಪಿನಲ್ಲಿ ಆದಂತಹ ಸ್ಥಿತಿಗತಿಗಳು, ಊಳಿಗಮಾನ್ಯ ವ್ಯವಸ್ಥೆಯ ಅರ್ಥ ಇದನ್ನು ತಿಳ್ಕೊಂಡಿದ್ವಿ. ಊಳಿಗಮಾನ್ಯ ವ್ಯವಸ್ಥೆಯ ವಿವಿಧ ರೂಪಗಳು, ಊಳಿಗಮಾನ್ಯ ವ್ಯವಸ್ಥೆಯ ಗುಣದೋಷಗಳು ಮತ್ತೆ ಊಳಿಗಮಾನ್ಯ ವ್ಯವಸ್ಥೆಯ ಪತನ. ಇದರಲ್ಲಿ ನೆನಪಿಡಬೇಕಾದಂತಹ ಅಂಶಗಳನ್ನು ನಾವು ಗಮನಿಸೋದಾದ್ರೆ, ಮಧ್ಯಯುಗದ ಸಾಂಸ್ಕೃತಿಕ ಬರಡುತನವನ್ನ ಏನಂತ ಕರಿತೀವಿ ಅಂತಂದ್ರೆ ಅಂಧಕಾರ ಯುಗ ಅಂತ ಕರೀತಾರೆ. ಇದನ್ನ ಡ್ಯಾಶಸ್ ಅಲ್ಲಿ ಕೇಳಿದರೆ ನೆನಪಿಟ್ಕೊಳ್ಳಿ. ಮಧ್ಯ ಯುರೋಪಿನ ಸಾಂಸ್ಕೃತಿಕ ಬರಡುತನವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ, ಅಂಧಕಾರ ಯುಗ ಅಂತ ಕರೀತಾರೆ. ಭೂಮಿಯ ಒಡೆತನವನ್ನ ಹೊಂದಿದ್ದವರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಥವಾ ಕರೆಯುತ್ತಿದ್ರು. ಏನಂತ ಕರೀತಿದ್ರು? ದಣಿ, ಲಾರ್ಡ್ ಅಥವಾ ನೋಬೆಲ್ ಅಂತ ಕರೀತಿದ್ರು. ಹಿಡುವಳಿದಾರರು ಹೊಂದಿದ್ದ ಹೊಂದಿದ್ದಂತಹ ಭೂಮಿಯನ್ನ ಡ್ಯಾಶ್ ಅಂತ ಕರೀತಿದ್ರು. ಹಿಡುವಳಿದಾರರು ಹೊಂದಿದ್ದ ಭೂಮಿಯನ್ನ ಡ್ಯಾಶ್ ಎನ್ನುತ್ತಿದ್ರು. ಏನಂತ ಕರೀತಿದ್ರು ಮಕ್ಕಳೇ? ಅದನ್ನ ಉಂಬಳಿ ಅಂತ ಕರೀತಿದ್ರು. ಅಂದ್ರೆ ದಣಿ ಅಥವಾ ನೋಬೆಲ್ಲರಿಂದ ವ್ಯವಸಾಯವನ್ನು ಮಾಡಲಿಕ್ಕೆ ಪಡೆದುಕೊಂಡಂತಹ ವ್ಯಕ್ತಿಯನ್ನ ಅಥವಾ ಕೃಷಿಕನನ್ನ, ರೈತ ಪಡೆದಂತಹ ಭೂಮಿಯನ್ನ ಉಂಬಳಿ ಅಂತ ಕರೀತಿದ್ರು. ಅಂದ್ರೆ ಈತ ದಣಿಯಿಂದ ವ್ಯವಸಾಯ ಮಾಡಲಿಕ್ಕೆ ಮತ್ತು ಆ ಒಂದು ದಣಿ ಅಥವಾ ಲಾರ್ಡ್ಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಆತನಿಂದ ಇಂತಿಷ್ಟು ಜಮೀನನ್ನು ಉಂಬಳಿಯಾಗಿ ಪಡ್ಕೊಳ್ತಿದ್ದ. ನಂತರ ಭೂಮಿಯನ್ನ ಹಿಡುವಳಿಗಾಗಿ ಪಡೆದ ಅಶಕ್ತ ವ್ಯಕ್ತಿಯನ್ನ, ಭೂಮಿಯನ್ನೇನೋ ಉಂಬಳಿ ಅಂತ ಕರಿತಿದ್ವಿ, ಭೂಮಿಯನ್ನ ಹಿಡುವಳಿಗಾಗಿ ಪಡೆದಂತ ಅಶಕ್ತ ವ್ಯಕ್ತಿಯನ್ನ ಡ್ಯಾಶ್ ಅಂತೇಳಿ ಕರಿತಿದ್ರು. ಎಂತ ಕರಿತಿದ್ರು ಮಕ್ಕಳೇ? ಅವನನ್ನ
ಹಿಡುವಳಿದಾರ. ಈ ಹಿಡುವಳಿದಾರ ಯಾರು ಅಂದ್ರೆ ಆ ದಣಿಯಿಂದ ಪಡೆದಂತ ವ್ಯವಸಾಯದ ಭೂಮಿಯಲ್ಲಿ ಕೆಲಸ ಕಾರ್ಯಗಳನ್ನ, ಕೃಷಿ ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ದಂತಹ ಒಬ್ಬ ವ್ಯಕ್ತಿಯನ್ನ, ಅಶಕ್ತ ವ್ಯಕ್ತಿಯನ್ನ ಹಿಡುವಳಿದಾರ ಅಂತ ಕರೆದಿದ್ರು. ಗೊತ್ತಾಯ್ತಾ? ಇಷ್ಟು ಇವತ್ತಿನ ಈ ಒಂದು ಅಭ್ಯಾಸ ಮಧ್ಯಯುಗದ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋವನ್ನು ನೋಡಿ ಅಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಸಹ ನಿಮಗೆ ಬಂದು ತಲುಪುತ್ತೆ. ಧನ್ಯವಾದ.